ಭೀಕರ ಅಗ್ನಿ ದುರಂತ ಸಂಭವಿಸಿದೆ. 23 ಮಂದಿ ಸಜೀವ ದಹನವಾಗಿದ್ದಾರೆ. ಗೋವಾದಲ್ಲಿ ನಡೆದಂತಹ ದುರಂತ ಇದು. ಗೋವಾದ ನೈಟ್ ಕ್ಲಬ್ ಒಂದರಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿ 23 ಮಂದಿ ಸಜೀವ ದಹನವಾಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ 12 ಗಂಟೆಗೆ ಸುಮಾರಿಗೆ ನಡೆದಂತಹ ದುರ್ಘಟನೆ ಇದು. ಈ ದುರ್ಘಟನೆಯಲ್ಲಿ 3 ಮಹಿಳೆಯರು ಸೇರಿದಂತೆ 20 ಮಂದಿ ಪುರುಷರು ಸಾವನ್ನಪ್ಪಿದ್ದಾರೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. 23 ಮಂದಿ ಸಜೀವ ದಹನ, 3 ಮಹಿಳೆಯರು, 20 ಪುರುಷರು ಈ ಭೀಕರ ಅಗ್ನಿ ದುರಂತಕ್ಕೆ ಬಲಿಯಾಗಿದ್ದಾರೆ. ನೈಟ್ ಕ್ಲಬ್ನಲ್ಲಾದಂತಹ ಈ ಘೋರ ಅಗ್ನಿ ಅವಘಡ ಗಮನಿಸ್ತಾ ಇದ್ದೀವಿ. ಬೆಂಕಿಯ ಕೆನ್ನಾಲಿಗೆ ಯಾವ ಪರಿ ವ್ಯಾಪಿಸಿದೆ ನೋಡಿ. ಹೀಗಾಗಿ ಹೊರಬರೋದಕ್ಕಾಗದೆ 23 ಮಂದಿ ಈ ಅಗ್ನಿ ದುರಂತದಲ್ಲಿ ಸಜೀವ ದಹನವಾದರು. ಈ ಅಗ್ನಿ ಅವಘಡಕ್ಕೆ ಆಹುತಿಯಾಗಿದ್ದಾರೆ. ಪ್ರವಾಸಿಗರು ಬೆಚ್ಚಿಬಿದ್ರು ಈ ಬೆಂಕಿಯ ಅಟ್ಟಹಾಸಕ್ಕೆ. ನೈಟ್ ಕ್ಲಬ್ನಲ್ಲಿ ಅಗ್ನಿ ನರ್ತನಕ್ಕೆ 23 ಮಂದಿ ಬಲಿಯಾಗಿರೋದು ಜನರನ್ನ ಆತಂಕಕ್ಕೊಳಗಾಗಿಸಿದೆ. ದುರಂತದ ಸ್ಥಳಕ್ಕೆ ಸಿಎಂ ಸಾವಂತ್ ಭೇಟಿ ಕೊಟ್ಟಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಅಗ್ನಿ ಅವಘಡ ಆಗಿರಬಹುದು ಎನ್ನುವ ಶಂಕೆ ಇತ್ತು. ಗೋವಾದಲ್ಲಿ 23 ಮಂದಿ ಸಜೀವ ದಹನವಾಗಿದ್ದಾರೆ. ತಡರಾತ್ರಿ ನೈಟ್ ಕ್ಲಬ್ನಲ್ಲಿ ಆದಂತಹ ಘೋರ ದುರಂತ. ಮೋಜು ಮಸ್ತಿಯಲ್ಲಿ ಮುಳುಗಿದ್ದವರಿಗೆ ಎದ್ಕೆದ ಹಾಗೇನೆ ದೊಡ್ಡ ಶಾಕ್ ಎದುರಾಯಿತು. ಅದಕ್ಕೆ ಕಾರಣ ಸಿಲಿಂಡರ್ ಬ್ಲಾಸ್ಟ್. ತಡರಾತ್ರಿ ನೈಟ್ ಕ್ಲಬ್, ಅದು ಗೋವಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹೇಳಿ ಕೇಳಿ ಗೋವಾ ಹೋಗುವಂಥದ್ದನ್ನೇ ಬಹುತೇಕ ಈ ಮೋಜು ಮಸ್ತಿಗೆ, ಅಲ್ಲಿನ ಒಂದು ನೈಟ್ ಲೈಫಿಗೆ 3 ಮಹಿಳೆಯರು, 20 ಮಂದಿ ಪುರುಷರು ಸಾವನ್ನಪ್ಪಿದ್ದಾರೆ. ಪ್ರವಾಸಿಗರು, ಸಿಬ್ಬಂದಿ ಸ್ಥಳದಲ್ಲೇ ಸಜೀವ ದಹನವಾಗಿರೋದು. ಬೆಂಕಿಯ ನರ್ತನ ನೀವೀಗ ದೃಶ್ಯದಲ್ಲಿ ನೋಡಬಹುದು. ಉಸಿರುಗಟ್ಟಿ 23 ಮಂದಿ ಸಾವನ್ನಪ್ಪಿದ್ರು. ಹೊಸ ವರ್ಷದ ಹೊಸ್ತಿಲಲ್ಲೇ ಭೀಕರ ಘಟನೆ ಆಗಿದೆ. ಇಡೀ ರೆಸ್ಟೋರೆಂಟ್ ಹೊತ್ತಿ ಉರಿದಿದೆ. ಇನ್ನು ಗೋವಾದಲ್ಲಿ 23 ಮಂದಿ ಬಲಿ. ಸಿಎಂ ಸಾವಂತ್ ಆಘಾತ ವ್ಯಕ್ತಪಡಿಸಿದ್ದಾರೆ. 20 ವರ್ಷದಲ್ಲಿ ಇಷ್ಟು ದೊಡ್ಡ ದುರಂತ ನಡೆದಿರಲಿಲ್ಲ ಅಂತ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಘಟನಾ ಸ್ಥಳದಲ್ಲಿ ಸಿಎಂ ಪ್ರಮೋದ್ ಸಾವಂತ್ ಹೇಳಿಕೆ, ಅಕ್ರಮವಾಗಿ ಕೆಲ ನೈಟ್ ಕ್ಲಬ್ಗಳನ್ನು ನಡೆಸಲಾಗ್ತಾ ಇದೆ. ಇದರಿಂದ ಕ್ಲಬ್ಗಳಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಗೋವಾಗೆ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡ್ತಾರೆ. ಉನ್ನತ ಮಟ್ಟದ ತನಿಖೆ ನಡೆಸಲಾಗುತ್ತೆ ಅಂತ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಇನ್ನು ಗೋವಾ ನೈಟ್ ಕ್ಲಬ್ ಅಗ್ನಿ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ ಘೋಷಣೆ ಆಗಿದೆ. ಗಾಯಾಳುಗಳಿಗೆ ಕೇಂದ್ರದಿಂದ ತಲಾ 50,000 ಪರಿಹಾರ ಘೋಷಣೆ ಆಗಿದೆ. ಗೋವಾ ಅಗ್ನಿ ದುರಂತದ ವಿಚಾರ ತಿಳಿದು ನನಗೆ ತೀವ್ರ ದುಃಖ ಆಗಿದೆ. ಎಕ್ಸ್ ಖಾತೆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದರು. ಮೃತರ ಕುಟುಂಬ ಸದಸ್ಯರಿಗೆ ಸಾಂತ್ವನ ತಿಳಿಸಿದಂತ ಮೋದಿ, ಗಾಯಾಳುಗಳು ಏನಿದ್ದಾರೆ ಅವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ. ಸೊ ನೀವೀಗ ನೋಡ್ತಾ ಇದ್ರೆ ಫೈರ್ ಮಿಶಪ್ ಇನ್ ಅರ್ಪೋರಾ, ಗೋವಾ ಇಸ್ ಡೀಪ್ಲಿ ಸ್ಯಾಡ್ನಿಂಗ್ ಅಂತ ಹೇಳಿದ್ದಾರೆ. ಮೈ ಥಾಟ್ಸ್ ಆರ್ ವಿತ್ ಆಲ್ ದೋಸ್ ಹೂ ಹ್ಯಾವ್ ಲಾಸ್ಟ್ ದೇರ್ ಲೈಫ್. ಅಂದರೆ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಜೊತೆಗೆ ನನ್ನ ಪ್ರಾರ್ಥನೆಗಳಿವೆ. ಅವರ ಕುಟುಂಬದವರು ಆದಷ್ಟು ಬೇಗ ಈ ಒಂದು ನೋವಿಂದ ಹೊರಗಡೆ ಬರಲಿ ಅಂತ. ಹಾಗೆ ನಾನು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಜಿ ಜೊತೆ ಮಾತನಾಡಿದ್ದೀನಿ ಸಿಚುವೇಶನ್ ಸಂಬಂಧಪಟ್ಟ ಹಾಗೆ. ಜೊತೆಗೆ 2 ಲಕ್ಷ PMNRF ಹಾಗೆ 50,000 ಗಾಯಗೊಂಡಿರೋರಿಗೆ ಘೋಷಣೆ ಆಗಿದೆ. ಗೋವಾದಲ್ಲಿ ಅಗ್ನಿ ನರ್ತನ, 23 ಮಂದಿ ಸಜೀವ ದಹನ. ಗೋವಾದಲ್ಲಿ ಸಂಭವಿಸಿದಂತಹ ಅಗ್ನಿ ದುರಂತಕ್ಕೆ 23 ಮಂದಿ ಸಜೀವ ದಹನವಾಗಿದ್ದಾರೆ. ಆರ್ಪೋರಾದಲ್ಲಿರುವಂತಹ ಬಿರ್ಚ್ ನೈಟ್ ಕ್ಲಬ್ನಲ್ಲಿ ಈ ದುರಂತ ಸಂಭವಿಸಿದೆ. ಖುಷಿಯ ಅಲೆಯಲ್ಲಿ ಮಿಂದೇಳುತ್ತಿದ್ದವರು ಸಜೀವ ದಹನವಾಗಿದ್ದಾರೆ. 4 ಯುವತಿಯರು, 19 ಮಂದಿ ಪುರುಷರು ಈ ಒಂದು ಅನಾಹುತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಈ ಅಗ್ನಿ ಅವಘಡದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟವಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ನೈಟ್ ಕ್ಲಬ್ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಕಲರ್ಫುಲ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದ ಪ್ರವಾಸಿಗರು ಮಧ್ಯರಾತ್ರಿ 12 ಗಂಟೆಗೆ ಈ ಅಗ್ನಿ ಅವಘಡ ಆಗುತ್ತೆ. ಐಷಾರಾಮಿ ಲೈಫ್ ಸ್ವರ್ಗದಂತಿದ್ದಂತಹ ಬಿರ್ಚ್ ನೈಟ್ ಕ್ಲಬ್ ಝಗಮಗಿಸ್ತಾ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಗ್ನಿಯ ನರ್ತನಕ್ಕೆ ನೈಟ್ ಕ್ಲಬ್ನಲ್ಲಿ 23 ಮಂದಿ ಸಜೀವ ದಹನವಾಗಿದ್ದಾರೆ. ಗೋವಾ ಅಂದ ತಕ್ಷಣ ಅದು ಪ್ರವಾಸಿಗರ ನೆಚ್ಚಿನ ಪ್ರವಾಸಿ ತಾಣ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಅಲ್ಲಿ ಹೇಗಿರುತ್ತೆ ಲೈಫ್ ಸ್ಟೈಲ್ ಮತ್ತು ಎಂಜಾಯ್ಮೆಂಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ವೀಕೆಂಡ್ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲೇ ಪ್ರವಾಸಿಗರು ಆಗಮಿಸಿರ್ತಾರೆ. ನೈಟ್ ಕ್ಲಬ್ಗಳಿರಬಹುದು, ರೆಸ್ಟೋರೆಂಟ್ಗಳಿರಬಹುದು, ಗೋವಾದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯಾಗಿ ಜನರನ್ನು ಅಟ್ರಾಕ್ಟಿವ್ ಮಾಡುತ್ತವೆ ಅನ್ನೋದು ಗೊತ್ತಿರೋ ಸಂಗತಿ. ಆದರೆ ಇಂತಹ ಬಿರ್ಚ್ ಕ್ಲಬ್ ನೈಟ್ ಕ್ಲಬ್ನಲ್ಲಿ ಅದು ಹೇಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದರ ಡೆಕೋರೇಷನ್ ಇರಬಹುದು ಅಥವಾ ನೋಟ ಇರಬಹುದು, ಎಂಥವರನ್ನಾದರೂ ಕೂಡ ಕಣ್ಮನ ಸೆಳೆಯುತ್ತೆ. ಆದರೆ ಈಗ ಈ ಬಿರ್ಚ್ ನೈಟ್ ಕ್ಲಬ್ನ
ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ದುರಂತಕ್ಕೂ ಮುನ್ನ ಅದರ ವ್ಯೂ ಹೇಗಿತ್ತು ಅನ್ನೋದನ್ನು ನೋಡ್ತಾ ಇದ್ದೀರಿ. ದುರಂತ ಆದಮೇಲೆ ಅಲ್ಲೊಂದು ನೈಟ್ ಕ್ಲಬ್ ಇತ್ತು ಅಥವಾ ಈ ರೀತಿಯ ಒಂದು ಅಟ್ರಾಕ್ಟಿವ್ ಪ್ಲೇಸ್ ಇತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಗೋವಾದಲ್ಲಿ 23 ಮಂದಿ ಬಲಿ. ಸಿಎಂ ಸಾವಂತ್ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. 20 ವರ್ಷದಲ್ಲಿ ಇಷ್ಟು ದೊಡ್ಡ ದುರಂತವೇ ನಡೆದಿರಲಿಲ್ಲ. ಘಟನಾ ಸ್ಥಳದಲ್ಲಿ ಸಿಎಂ ಪ್ರಮೋದ್ ಸಾವಂತ್ ಅವರ ಹೇಳಿಕೆ. ಇನ್ನು ಅಕ್ರಮವಾಗಿ ಕೆಲ ನೈಟ್ ಕ್ಲಬ್ಗಳನ್ನು ನಡೆಸಲಾಗ್ತಾ ಇದೆ. ಇದರಿಂದ ಕ್ಲಬ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಗೋವಾಗೆ ಹೆಚ್ಚು ಪ್ರವಾಸಿಗರು ಭೇಟಿ ನೀಡ್ತಾರೆ. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ. ಇನ್ನು ಗೋವಾ ನೈಟ್ ಕ್ಲಬ್ ಅಗ್ನಿ ದುರಂತಕ್ಕೆ ಪ್ರಧಾನಿ ಮೋದಿಯವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ ಕೇಂದ್ರದಿಂದ ತಲಾ 50,000 ರೂಪಾಯಿ ಪರಿಹಾರ. ಗೋವಾದ ಅಗ್ನಿ ದುರಂತದ ವಿಚಾರ ತಿಳಿದು ನನಗೆ ಬಹಳ ದುಃಖ ಆಗಿದೆ. ಎಕ್ಸ್ ಖಾತೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಸಂತಾಪ. ಮೃತರ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ತಿಳಿಸಿದ್ದಾರೆ. ಇನ್ನು ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಗೋವಾ ನೈಟ್ ಕ್ಲಬ್ನಲ್ಲಿ ಆದಂತಹ ಅಗ್ನಿ ಅನಾಹುತದ ಬಗ್ಗೆ ಮರುಕ ವ್ಯಕ್ತಪಡಿಸಿದ್ದಾರೆ. ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. 25ಕ್ಕೆ ಏರಿಕೆ ಕಂಡಿದೆ. ಗೋವಾದ ಬಿರ್ಚ್ ನೈಟ್ ಕ್ಲಬ್ನಲ್ಲಿ ಆದಂತಹ ಅಗ್ನಿ ಅನಾಹುತ ಮತ್ತಷ್ಟು ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ದುರಂತದಲ್ಲಿ ಒಬ್ಬರಿಬ್ಬರಲ್ಲ, ಸುಮಾರು 50ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ.